ಈಗ ತಾನು ಇಂದ್ರಪ್ರಸ್ಥದ ಅಧಿಕಾರವನ್ನು ವಹಿಸಿಕೊಂಡವರು. ಯಾಕೆ ನಮಗೆ ಅವರಲ್ಲಿ ಶತ್ರುತ್ವ ಎನ್ನುವ ಹಾಗೆ ಇನ್ನು ಕೆಲವರು ಕಷ್ಟದ ಬಲು ಹಿನ್ನೆಲೆ ಬಾಲ್ಯದಲ್ಲಿಯೇ ಕಂಸ, ಶಕಟ, ಧೇನುಕ ಮೊದಲಾದಂತಹ ದಾನವರನ್ನು ಕೊಂದಿದ್ದಾನೆ, ಬಲವಂತನಿದ್ದಾನೆ ಎನ್ನುವಂತಹ ಭಯದಿಂದ ಸುಮ್ಮನಿದ್ದಾರೆ. ಇನ್ನು ಕೆಲವರು ಕೃಷ್ಣನ ಪಕ್ಷದಲ್ಲಿ ಏನು ಜೀವಾತ್ಮ ಯಾವುದು ಪರಮಾತ್ಮ ಯಾವುದು ಎನ್ನುವಂತಹ ಅರಿವೇ ಇಲ್ಲದ ಮೂಢಾತ್ಮರು ಇವನನ್ನು ಸಾಕ್ಷಾತ್ ವಿಷ್ಣು ಎನ್ನುವ ಹಾಗೆ ಗ್ರಹಿಸಿದ್ದಾರೆ. ಇನ್ನು ಕೆಲವರು ಅನುಚಿತದಲ್ಲಿ ನೈತಿಕವಾದಂತಹ ಸಾಮರ್ಥ್ಯ, ಶಾರೀರಿಕವಾದಂತಹ ಶಕ್ತಿ ತಮ್ಮಲ್ಲಿ ಇಲ್ಲ, ತಾವು ದೌರ್ಬಲ್ಯರು ಎನ್ನುವಂತಹ ಭಯದಿಂದ ಕೆಲವರು ಓಡಿ ಹೋಗಿದ್ದಾರೆ. ಇನ್ನು ಕೆಲವರು ಬಂದದ್ದು ಯಾಕೆ ಊಟ ಮಾಡಿದ್ರು ಹೋದ್ರು. ಇಲ್ಲಿ ಆದದ್ದು ಅವರಿಗೆ ಗೊತ್ತೇ ಇಲ್ಲ. ಹಾಗೆ ವಿರೋಧಿಸುವುದಕ್ಕೆ ಒಬ್ಬನೇ ಒಬ್ಬ ಬರಲಿಲ್ಲ. ನಾವು ಮಾನನಿಧಿಗಳಿದ್ದೇವೆ. ಸಾಮಾನ್ಯವನ್ನು ನೋಡಿಕೊಂಡು ಸುಮ್ಮನಿರುವುದಕ್ಕೆ ಸಾಧ್ಯವೇ? ಇನ್ನು ಮಸುಕದೆ ಇರುವುದಕ್ಕೆ ಸಾಧ್ಯವೇ? ಇಲ್ಲಿ ಈ ಪೀಠವನ್ನು ಯಾರವ
ನೀನು ಸ್ವಲ್ಪ ಮತಿಯುಳ್ಳವ ಪಾಂಡವರಲ್ಲಿ, ಹೌದೇನೋ? ಇಷ್ಟೆಲ್ಲ ಜ್ಞಾನ ನಿನಗುಂಟು, ಸರ್ವಜ್ಞ ಎನ್ನುವ ಹಾಗೆ ಲೋಕವೇ ನಿನ್ನನ್ನು ಕೊಂಡಾಡುತ್ತಿರುವಂತಹ ಈ ಕಾಲಕ್ಕೆ ನೀನು ಹೀಗೆ ಮಾಡಿಬಿಟ್ಟೆಯಲ್ಲ. ಇವನನ್ನು ಈ ಪೀಠದಲ್ಲಿ ಅಲಂಕರಿಸಿದೀಯ. ಯಾವ ಯೋಗ್ಯತೆ ಉಂಟು? ಯಾರಿವ ಇವನಿಗೆ ರಾಜಯೋಗ ಉಂಟ? ಇವನು ಯಾರು? ಯೋಚಿಸಿ ಸಮಾಲೋಚಿಸಿ ಒಂದು ಒಳ್ಳೆಯ ನಿರ್ಧಾರವನ್ನು ಕೈಗೊಳ್ಳಬೇಕು. ಆದರೆ ನೀನು ಏನು ಮಾಡಿದೆ? ಹೆಡ್ಡನಾಗಿ ಮಾಡಿದೆ. ಇವನನ್ನು ಕುಳ್ಳಿರಿಸಿದ್ದೀಯ. ಇವ ಯಾರು? ಯಾದವ. ಇವನಿಗೆ ರಾಜಯೋಗ ಉಂಟ? ಯಾದವರಿಗೆ ರಾಜಯೋಗವೇ ಇಲ್ಲ. ಹಾಗಿರುವಾಗ ಇವನು ಇಲ್ಲಿ ಕುಳ್ಳಿರುವುದಕ್ಕೆ ಸಮರ್ಥನೂ ಅಲ್ಲ. ಯಾರು ಹೇಳಿದ್ರು? ಏನು ಧರ್ಮಗಳು ನಡೆಯುವಂತಹ ಕಾರ್ಯದಲ್ಲಿ ಈ ರೀತಿಯಲ್ಲ ಹೀನ ಕಾರ್ಯಕ್ಕೆ ನೀನು ಮನ ಮಾಡಿದೆ ಇಲ್ಲ, ಹೌದೇನೋ? ಹೌದೇನೋ? ಈ ಗೋಗಳನ್ನು ಕುಳ್ಳಿರಿಸುವುದಕ್ಕೆ ಆಜ್ಞಾಪಿಸಿದೆ. ಏನು ಓದಿದ ಮೇಲೆ ವಿದ್ವಾಂಸ ಎನ್ನುವ ಹಾಗೆ ಅಹಂಕಾರ ತಲೆಗಟ್ಟಿದೆ. ಸಭೆಯನ್ನೊಮ್ಮೆ ನೋಡಿದೆಯಾ? ಯಾರೆಲ್ಲ ಇದ್ದಾರೆ ನೋಡಿದೆಯಾ? ಭಕ್ತರಾದವರು ಅವರನ್ನೇ ಇಲ್ಲಿ ಬಂದು ಕುಳಿಸಿಕೊಳ್ಳುವುದಿತ್ತಲ್ಲ, ನಮ್ಮ ಆಕ್ಷೇಪವೇನೂ ಇರಲಿಲ್ಲ. ಇನ್ನು ಹಿರಿಯರು ಬೇಕು ಅಂತ ಹೇಳಿದ್ರೆ ದ್ರೋಣಾಚಾರ್ಯರು, ಕೃಪಾಚಾರ್ಯರು ಅವರನ್ನು ಕರೆತಂದು ಇಲ್ಲಿ ಕುಳಿಸಿರುವುದಿತ್ತಲ್ಲ. ಅಲ್ಲ ಹೋಗಲಿ, ಯಾರಾದ್ರೂ ಇವಾಗ ಕರೆಬೇಕು ಅಂತಿದ್ರೆ ದ್ರೋಣಾಚಾರ್ಯರ ಮಗ ಅಶ್ವತ್ಥಾಮ ಸಾಕ್ಷಾತ್ ಪರಶಿವನ ದರಗಿಳಿದು ಬಂದಂತೆ ಶೋಭಿಸುತ್ತಿರುವಂತಹ ಆ ಅಶ್ವತ್ಥಾಮ ಅವನನ್ನೇ ಇಲ್ಲಿ ಕುಳ್ಳಿರಿಸಬಹುದಿತ್ತು. ಇನ್ನು ಸಂಬಂಧಿಕರೇ ಬೇಕು ಅಂತಿದ್ರೆ ದುಪದವನ್ನು ಇಲ್ಲಿ ಕುಳ್ಳಿರಿಸಬಹುದಿತ್ತಲ್ಲ. ಬಿಡು, ನಮ್ಮ ಯೋಗ್ಯತೆಗೇನು ಕಡಿಮೆ ಆಗಿದೆಯೇನೋ? ಹಾಗೆತ್ತ ಇವರು ಕರೀತಾರೆ, ಕರೆಯುವಲ್ಲಿಗೆ ನಾವು ಹೋಗಬೇಕು. ಅವರ ಆಮಂತ್ರಣಕ್ಕಾಗಿ ಕತ್ತು ಮೇಲೆತ್ತಿ ಕಾಯುವವರು ನಾವಲ್ಲ. ಕರೆಯದಿದ್ದರೂ ಆಕ್ಷೇಪ ಏನೂ ಇಲ್ಲ. ಈಗ ನನ್ನನ್ನು ಬಿಡು, ನೀನಿಲ್ವಾ? ಇವ ಇಲ್ವಾ? ಇಲ್ಲಿ ನೋಡಿದರೆ ಇಲ್ಲಿ ನೆರೆಯಾಗಿರುವಂತಹ ಕಾಲಕ್ಕೆ ಅವರೆಲ್ಲರನ್ನು ಕಡೆಗಣಿಸಿ ಈ ಗೋವಳನನ್ನು ಕುಳ್ಳಿರಿಸಿದ್ದಾರೆ, ಇವನು ಕುಳ್ಳಿರಿಸಿದ್ದಾರೆ.
ಮಾಡುವಂತದ್ದು ಯೋಗ್ಯತೆ ಇದ್ದವನಿಗೆ. ಇಂಥವನಿಗೆಲ್ಲ ಇವ ಬೆಳಗ್ಗೆ ಬೆಳಗ್ಗೆ ಎದ್ದು ಗೋವುಗಳನ್ನು ಒಟ್ಟಿಕೊಂಡು ಹೋಗಿ ಬೆಟ್ಟದಲ್ಲಿ ಮೇಯಿಸಿಕೊಂಡು ಬರುವ. ಆದ್ದರಿಂದ ಇದು ಕೊಟ್ಟದ್ದು ಸರಿಯಾ? ಸರಿಯಾ? ಯೋಗ್ಯತೆ ಇರುವವರು ಇಷ್ಟೆಲ್ಲ ಮಂದಿ ಇಲ್ಲವೇ? ಯಾರಿಗೆ ಯೋಗ್ಯತೆ ಕಡಿಮೆ, ಆದ್ದರಿಂದ ಅವನಿಗೆ ಕೊಟ್ಟದ್ದು ತಪ್ಪು.